ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ನಗರದ ಪ್ರಜಾಪಿತ ಬ್ರಹ್ಮಕುಮಾರೀಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಲಯದ ರಾಜಯೋಗಿನಿ ಬಿಕೆ ಸ್ಮಿತಾ ಅಕ್ಕನವರ ಅಧ್ಯಕ್ಷತೆ, ಕಾರ್ಯದರ್ಶಿಗಳಾದ ಬಿಕೆ ಶಾರದಾ ಅಕ್ಕನವರ ನೇತೃತ್ವದಲ್ಲಿ ವಿಶ್ವ ತಂಬಾಕು ನಿಷೇಧ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಆಗಮಿಸಿದ್ದರು. ಮಾನಸಿಕ ರೋಗ ತಜ್ಞರಾದ ಡಾಕ್ಟರ್ ಮನೋಹರ್ ಪತ್ತಾರ್, ಡಾಕ್ಟರ್ ಸುಶ್ರಿತಾಯಿ, ನಿಲೋಂಪಂತ್ ರಿಮ್ಸ್ ಆಸ್ಪತ್ರೆ ಡಾಕ್ಟರ್ ದಂಡಪ್ಪ ಬಿರಾದಾರ್, ರೆಡ್ ಕ್ರಾಸ್ ಜಿಲ್ಲಾ ಸಂಚಾಲಕರು, ನೀಲಕಂಠರಾಯ ವಕೀಲರು ವೇದಿಕೆಯ ಮೇಲೆ ಆಸೀನರಾಗಿದ್ದರು. ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದ ಡಾಕ್ಟರ್ ಸುರೇಂದ್ರ ಬಾಬು ಮಾತನಾಡಿ, ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ತಂಬಾಕು ನಿಷೇಧ ದಿನಾಚರಣೆ ಮಾಡಿದ್ದು ಶ್ಲಾಘನೀಯವಾದುದು. ದೇಶ ನಾಡಿನಲ್ಲಿ ಹೆಚ್ಚಾಗಿ ಯುವ ಪೀಳಿಗೆಯ ತಂಬಾಕಿನಿಂದ ಉಂಟಾಗುವ ಅನೇಕ ದುಷ್ಪರಿಣಾಮಗಳು ಗುರಿಯಾಗುತ್ತಿದ್ದಾರೆ. ಸಿಗರೇಟ್ ಸೇವನೆ ಇಲ್ಲದೆ ಮಲಮೂತ್ರ ಬರಲ್ಲ, ಗುಟ್ಕಾ ಹಾಕದಿದ್ದರೆ ಶೌಚ ಬರಲ್ಲ ಎಂದು ಇವೆಲ್ಲ ಅವರ ಮನಸ್ಸಿನಲ್ಲಿ ನಾಟಿಕೊಂಡಿವೆ ಹೊರತು ಅದೇ ಜೀವನ ಅಲ್ಲ. ಚಲನಚಿತ್ರ ತಾರೆಯರಂತೆ ಸಿಗರೇಟ್ ಸ್ಟೈಲ್ ಮಾಡಿ ಹಚ್ಚುವುದು, ತಾರೆಯರಂತೆ ತಮ್ಮ ಬಾಯಿಯಿಂದಲೇ ತರತರಹದ ಹೊಗೆ ಬಿಡುವುದು, ಕೊನೆಗೆ 10 ವರ್ಷ ಬದುಕುವ ತಮ್ಮ ಜೀವನವನ್ನ ಒಂದೇ ವರ್ಷದಲ್ಲಿ ಅದೇ ಹೊಗೆ ಹಾಕಿಸಿಕೊಂಡು ಕುಟುಂಬವನ್ನ ಪರದೇಶಿಯನ್ನಾಗಿ ಮಾಡಿ ತಾವು ಗೋಡೆಯ ಭಾವಚಿತ್ರದಲ್ಲಿ ಕಂಗೊಳಿಸುವುದು. ಆದ್ದರಿಂದ ಮನುಷ್ಯನು ಮಾಡುವ ದುಶ್ಚಟಗಳಿಂದ ಮನೆಯವರಿಗೂ ತೊಂದರೆಯಾಗಿ ಇಡೀ ಕುಟುಂಬ ಆರ್ಥಿಕವಾಗಿ ಹಿಂದುಳಿಯುವುದಕ್ಕೆ ಕಾರಣವಾಗುತ್ತದೆ ಎಂದು ಹೇಳಿದರು. ತಂಬಾಕು ಮುಕ್ತ ಭಾರತದ ತಂಬಾಕು ಮುಕ್ತ ಸಮಾಜ ನಿರ್ಮಾಣ ಮಾಡುವಲ್ಲಿ ಈಶ್ವರಿ ವಿಶ್ವವಿದ್ಯಾಲಯದ ಈ ಒಂದು ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣವಾದ ಹೆಜ್ಜೆ ಎಂದು ವಿವರಿಸಿದರು. ತಂಬಾಕಿನ ಈ ಚಟದಿಂದ ಮುಕ್ತಿ ಹೊಂದಲು ರಾಯಚೂರು ಜಿಲ್ಲೆಯ ರಿಮ್ಸ್ ಆಸ್ಪತ್ರೆಯಲ್ಲಿ ಟಿಸಿಎಸ್ ವಿಶೇಷ ಘಟಕವನ್ನ ಸ್ಥಾಪಿಸಲಾಗಿದ್ದು, ತಂಬಾಕಿನಿಂದ ತೊಂದರೆಗೊಳಗಾಗಿರುವ ರಾಯಚೂರು ಜಿಲ್ಲೆಯ ಸರ್ವರು ಈ ಕೇಂದ್ರದ ಸದುಪಯೋಗ ಪಡಿಸಿಕೊಂಡು ತಂಬಾಕು ಚಟದಿಂದ ಮುಕ್ತರಾಗಬೇಕೆಂದು ವಿನಂತಿಸಿದರು. ಈಶ್ವರಿ ವಿಶ್ವವಿದ್ಯಾಲಯದ ಪ್ರಧಾನ ಸಂಚಾಲಕರಾದ ಸ್ಮಿತಾ ಅಕ್ಕನವರು ಮಾತನಾಡಿ, ಚಟಗಳು ಮನುಷ್ಯರನ್ನ ಚಟ್ಟದವರೆಗೆ ಕೊಂಡೊಯ್ಯುತ್ತವೆ. ಇಂತಹ ಚಟಗಳಿಂದ ಮುಕ್ತ ಮಾಡಲು ಭಾರತ ಸರ್ಕಾರ ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ನಡುವೆ ಆಗಿರುವ ಮೆಮೊರೇಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಂಬ ವಿವರವನ್ನ ವಿವರಿಸುತ್ತಾ ನಶಮುಕ್ತ ಭಾರತದ ಮಾಡಲು ಈಶ್ವರಿಯ ವಿಶ್ವವಿದ್ಯಾಲಯವು ಮಿಷನ್ ಸ್ಪಂದನ ಕಾರ್ಯಕ್ರಮದ ಅಡಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿರುವ ವಿವರಗಳನ್ನ ಹಂಚಿಕೊಂಡರು. ಸಮಾಜವನ್ನ ನಶಮುಕ್ತ ಮಾಡಲು ಪ್ರತಿಯೊಬ್ಬರೂ ಸಹಕರಿಸಬೇಕೆಂದು ವಿನಂತಿಸಿದರು. ಮನೋಹರ್ ಪತ್ತಾರ್ ಜಿಲ್ಲಾ ಮನೋರೋಗ ಹಾಗೂ ಮಾನಸಿಕ ಸ್ವಾಸ್ಥ್ಯ ಅಧಿಕಾರಿಗಳು ಇವರು ಮಾತನಾಡುತ್ತಾ, ಮಾನಸಿಕ ಸ್ವಾಸ್ಥ್ಯ ಮತ್ತು ಆಧ್ಯಾತ್ಮಿಕತೆ ಒಂದೇ ನಾಣ್ಯದ 2 ಮುಖಗಳಂತೆ ಎಂದು ವಿವರಿಸಿದರು. ಎರಡರಲ್ಲಿ ಯಾವುದಾದರೊಂದು ಒಂದಕ್ಕೆ ತೊಂದರೆಯಾದರೂ ಸಮಾಜದ ಸ್ವಾಸ್ಥ್ಯ ಕೆಡುತ್ತದೆ ಎಂದು ಹೇಳಿದರು. ಒಂದು ದೇಶವನ್ನ ಹಾಳು ಮಾಡಲು ಬಾಂಬುಗಳು ಹಾಕುವ ಅವಶ್ಯಕತೆ ಇಲ್ಲ. ಸಮಾಜದ ಮಾನವ ಸಂಪತ್ತನ್ನ ಈ ರೀತಿ ದುಶ್ಚಟಗಳಿಗೆ ಬಲಿಯಾಗಿಸಿದರೆ ಆ ದೇಶದ ಸರ್ವನಾಶವಾಗುವುದು ಖಚಿತ ಎಂದು ಹೇಳಿದರು. ರಿಮ್ಸ್ ಅಬಾರ್ಕ್ ಆಯುಷ್ಮಾನ್ ಭಾರತ್ ಕರ್ನಾಟಕದ ಡಾಕ್ಟರ್ ಸುಶ್ರಿತಾ ನಿಲೋಂಪಂತ್ ಮಾತನಾಡಿ, ತಾವು ತಮ್ಮ ಜೀವನದಲ್ಲಿ ಸ್ನೇಹಿತರಿಂದ ತಂಬಾಕಿನ ಚಟಗಳಿಗೆ ಬಲಿಯಾಗದೆ ಯಾವ ರೀತಿಯಾಗಿ ನಶಮುಕ್ತರಾಗಿ ಉಳಿದರು ಎನ್ನುವುದನ್ನ ವಿವರಿಸಿದರು. ಹಾಗೂ ಸಿಗರೇಟ್ ಜೀವನವನ್ನ ಸುಡುತ್ತದೆ, ಗುಟಕಾ ಜೀವನವನ್ನ ಕರಗಿಸುತ್ತದೆ ಎಂದು ಹೇಳಿದರು. ಡಾಕ್ಟರ್ ದಂಡಪ್ಪ ಬಿರಾದಾರ್ ಜಿಲ್ಲಾ ಸಂಚಾಲಕರು, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ರಾಯಚೂರು ಮಾತನಾಡಿ, ನನ್ನ ಭಾರತ ನಶಮುಕ್ತ ಭಾರತ, ನನ್ನ ಕರ್ನಾಟಕ ನಶಮುಕ್ತ ಕರ್ನಾಟಕ, ನನ್ನ ಜಿಲ್ಲೆ ನಶಮುಕ್ತ ಜಿಲ್ಲೆ ಎನ್ನುವ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಕಾರ್ಯವನ್ನ ನಿರ್ವಹಿಸಬೇಕು. ಸಿಗರೇಟ್, ಗುಟ್ಕಾ, ಪಾನ್ ಪರಾಕ್, ಮದ್ಯಪಾನ ಸೇವನೆಗೆ ಯುವಕರು ಮಾರು ಹೋಗುತ್ತಿರುವುದು ವಿಷಾದನೀಯ ಸಂಗತಿ. ಯುವಕರನ್ನ ದುಶ್ಚಟಗಳಿಂದ ದೂರ ಮಾಡಲು ಬ್ರಹ್ಮಕುಮಾರಿ ಸಂಸ್ಥೆ ನಿರಂತರವಾಗಿ ಇಂತಹ ಕಾರ್ಯಗಳನ್ನ ಮಾಡುತ್ತಿರುವುದು ಸಂತೋಷದ ಸಂಗತಿ. ನಶಮುಕ್ತರಾಗುವುದರ ಬಗ್ಗೆ ಸರ್ವಜ್ಞನ ವಚನಗಳು, ದಾಸರ ವಚನಗಳ ಮೂಲಕ ತಿಳಿಸಿಕೊಟ್ಟರು. ಈ ಸಂದರ್ಭದಲ್ಲಿ ವಿಶ್ವ ತಂಬಾಕು ನಿಷೇಧದ ಬಗ್ಗೆ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯವು 1 ವರ್ಷದ ಕಾರ್ಯಕ್ರಮಗಳನ್ನ ಹಾಕಿಕೊಂಡ ವಿವರದ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸರ್ವ ಪರಿವಾರದವರು ಉಪಸ್ಥಿತರಿದ್ದರು. ಮತ್ತು ನೆರೆದಂಥ ಎಲ್ಲ ನಮ್ಮ ಗುರುಗಿರೇ, ಅಮ್ಮಂದಿರೇ,
ಕಾಲದಿಂದಲೂ ಕೂಡ ಈ ತಂಬಾಕುವನ್ನು ನಮ್ಮ ಹಿರಿಯರಾಗಲಿ ಎಲ್ಲರೂ ಅದನ್ನು ಸೇವಿಸ್ತಾ ಬಂದ್ದಾರೆ. ಯಾಕಂದರೆ ಅದರಲ್ಲಿ ಇರ್ತಕ್ಕಂಥ ಸಾಕಷ್ಟು ಕೆಮಿಕಲ್ಸ್, ಸ್ಪೆಷಲಿ ನಿಕೋಟಿನ್ ಏನಿರ್ತದಲ್ಲ, ಮೊದಲನೇದಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ನರಗಳನ್ನು ಆಕ್ಟಿವೇಟ್ ಮಾಡೋದ್ರಿಂದ ನಾನು ಮತ್ತೆ ಚುರುಕಾಗಿ ಕೆಲಸ ಮಾಡ್ತೀನಿ ಅನ್ನೋ ಒಂದು ಭ್ರಮೆಗೆ ಒಳಗಾಗಿ ಅದನ್ನು ಮತ್ತೆ ತಗೊಂಡು ಏನಾಗ್ತದೆ, ಕೊನೆಗೆ ಅದನ್ನು ದಾಸನಾಗಿ ಹೋಗ್ಬೋದು. ಅದು ನಿಕೋಟಿನ್ ಏನು ಮಾಡ್ತದೆ, ನರಗಳ ಮೇಲೆ ಆ್ಯಕ್ಷನ್ ಮಾಡೋದ್ರಿಂದ ಇನಿಷಿಯಲ್ ಆಗಿ ನಮಗೆ ಅದು ಆ್ಯಕ್ಟಿವ್ ಆಗಿ ಅಥವಾ ನಾವು ಅವಲಂಬಿಕೆಯಿಂದ ಇರ್ತೀವಿ. ತದನಂತರ ಅದು ಹಾನಿಗೊಳಗಾಗಿ ಮುಂದಿನ ದಿನಗಳಲ್ಲಿ ಆ ನಿಕೋಟಿನ್ ಅಥವಾ ಆ ವಸ್ತು ತಗೊಂಡ್ರೆ ಮಾತ್ರ ನಾವು ಕೆಲಸಕ್ಕೆ ಹಾನಿ ಆಗ್ತೀವಿ, ಅಂದರೆ ಕೆಲಸ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಕೆಲವು ಬೆಳಗ್ಗೆ ಅಂದರೆ ನೋಡಿರ್ಬೇಕು, ಸಿಗರೆಟ್ ಸೇರಿದ್ರೆ ಮಾತ್ರ ಟಾಯ್ಲೆಟ್ ಹೋಗ್ತಾರೆ, ಸಿಗರೆಟ್ ಸೇರಿದ್ರೆ ಮಾತ್ರ ಟಾಯ್ಲೆಟ್ ಹೋಗ್ತಾರೆ, ಅವ್ರಿಗೆ ತಲೆ ಕುತ್ಕೊಂಡಿರ್ತದೆ. ಸಿಗರೆಟ್ ಸೇರಿದ್ರೆ ಮಾತ್ರ ನಾನು ಟಾಯ್ಲೆಟ್ ಹೋಗ್ತೀನಿ ಅನ್ನೋ ತಲೆಯಲ್ಲಿ, ಅಥವಾ ಆ ಭ್ರಮೆಯಿಂದ ಏನು ಮಾಡ್ತಾರೆ, ಬೆಳಗ್ಗೆ ಎದ್ದರೆ ಸಿಗರೇಟು ಬೀಡಿ ಕೊಟ್ಟು ಹೋಗ್ತಾರೆ. ಕೆಲವರಿಗೆ ಬೇರೆ ಟೀ ತಗೊಂಡ್ರೆ ಅದು ಮತ್ತೆ ಅವರು ಕೂಡ ಟೀ ತಗೋಬೇಕಪ್ಪ, ಇಲ್ಲಾಂದರೆ ಮುಂದಿನ ಕೆಲಸಗಳೇ ಸಾಗಾಗಿಲ್ಲ. ಈ ಥರ ಒಬ್ಬೊಬ್ಬರು ಒಂದೊಂದು ಈ ವ್ಯಸನಗಳಿಗೆ ಬಲಿಯಾಗಿ ಅಥವಾ ಅದಕ್ಕೆ ಅವರು ಹಿಡ್ಕೊಂಡು ಕೆಲವೊಂದು ಸಂದರ್ಭದಲ್ಲಿ ಅವರಿಗೆ ಹೆಲ್ತ್ಗೆ ಅಥವಾ ಆರೋಗ್ಯಕ್ಕೆ ಹಾನಿಯಾಗಿ ಭಾಳಷ್ಟು ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಗುರಿಯಾಗುತ್ತೆ. ಸೊ ಇದರ ಬಗ್ಗೆ ಅಪ್ಪನವರು ನನಗೆ ನಿನ್ನೆ ಫೋನ್ ಮಾಡಿದ್ರು. ಅಣ್ಣನವರೇ, ನಾಮದ ಮಂದಿರದಲ್ಲಿ ಸ್ಮರಿಸುತ್ತಾ ಇವತ್ತು ನೋ ಟೊಬ್ಯಾಕೋ ಡೇ, ಟೊಬ್ಯಾಕೋ ಅಥವಾ ತಂಬಾಕು ನಿಷೇಧ ದಿನ. ಈ ಒಂದು ದಿನವನ್ನು ವಿಶ್ವದಾದ್ಯಂತ ಇವತ್ತು ಆಚರಣೆ ಮಾಡಲಾಗ್ತದೆ. ಉದ್ದೇಶ ಇಷ್ಟೇ, ಇವತ್ತು ಒಂದು ಸಮಾಜದ ಶಕ್ತಿ, ಒಂದು ದೇಶದ ಶಕ್ತಿ ಆ ದೇಶದಲ್ಲಿರುವ ದೇಶವಾಸಿಗಳ ಮೇಲೆ ಅದು ಅವಲಂಬನೆ ಆಗಿರ್ತದೆ. ಒಂದು ವೇಳೆ ಸಮೃದ್ಧವಾಗಬೇಕು ದೇಶ ಎನ್ನುವಂಥ ಇಚ್ಛೆಯನ್ನಿಟ್ಟುಕೊಂಡು ಆ ದೇಶದಲ್ಲಿರುವ ದೇಶವಾಸಿಗಳು ದುಶ್ಚಟ ದುರ್ವ್ಯಸನಗಳಿಗೆ ಒಳಗಾದರೆ ಆ ದೇಶ ಎಂದೂ ಸಹಿತ ಸಮೃದ್ಧಿಯಾಗಲಿಕ್ಕಾಗುವುದಿಲ್ಲ. ಈ ದುಶ್ಚಟ ದುರ್ವ್ಯಸನ ಇದು ಹೇಗೆ ಅಂತಂದರೆ, ಆಡು ಭಾಷೆಯಲ್ಲಿ ಹೇಳ್ತಾರೆ, ಚಟ್ಟಕ್ಕೆ ಹೋಗೋದನ್ನು ಬಿಡುವುದಿಲ್ಲ ಅಂತ. ಒಂದ್ಸಾರಿ ಅದು ಚಟವಾಗಿ ನಮ್ಮ ಜೀವನದಲ್ಲಿ ಬಂದುಬಿಡ್ತು ಅಂತಂದರೆ ಅಂತ್ಯದವರೆಗೂ ಸಹಿತ ಅದು ನಮ್ಮನ್ನು ಗೋಳಾಡಿಸ್ತದೆ. ಚಟ ಇರುವ ವ್ಯಕ್ತಿಯನ್ನಷ್ಟೇ ಅಲ್ಲ, ಅವನ ಕುಟುಂಬದಲ್ಲಿಯೂ ಸಹಿತ ಅವ್ಯವಸ್ಥೆಯನ್ನು, ಅವನ ದೈಹಿಕ ಸ್ಥಿತಿ, ಮನೋಸ್ಥಿತಿ, ಆರ್ಥಿಕ ಸ್ಥಿತಿ, ಸಮಾಜದಲ್ಲಿ ಅವನ ಸ್ಥಾನ ಮಾನ ಗೌರವ ಹಾಗೂ ದೇಶಕ್ಕೆ ಎಲ್ಲದಕ್ಕೂ ಸಹಿತ ಧಕ್ಕೆಯನ್ನು ತಂದುಕೊಡುವಂಥದ್ದು ಈ ದುಶ್ಚಟಗಳು. ಈ ದುಶ್ಚಟ ದುರ್ವ್ಯಸನಗಳಿಗೆ ಒಳಗಾದಂತಹ ವ್ಯಕ್ತಿ ಅವನ ಅತಿ ಹೆಚ್ಚು ದುರ್ಬಲನಾಗ್ತಾನೆ. ದುರ್ಬಲ ವ್ಯಕ್ತಿಗಳು ಸದೃಢ ಸಮಾಜ ಕಟ್ಟಲಿಕ್ಕಾಗುವುದಿಲ್ಲ. ಹಾಗಾಗಿ ಅನೇಕ ಸಮಾಜದಲ್ಲಿ ಆಗ್ತಾ ಇರುವ ಸಾವು ನೋವುಗಳಿಗೆ ಈ ದುಶ್ಚಟಗಳು ಕಾರಣ. ದುಶ್ಚಟಕ್ಕೆ ಒಳಗಾದಂತಹ ವ್ಯಕ್ತಿ. ಇದು ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಘನ ಉಪಸ್ಥಿತಿ ವಹಿಸಿರುವಂಥ ನಿಮ್ಮೆಲ್ಲರ ಅಕ್ಕನವರೆಂದೇ ಕರೆಯಲ್ಪಡುವ ರಾಜಯೋಗಿನಿ ಸ್ಮಿತಾಕ್ಕನವರ ಪಾದಾರವಿಂದಗಳಿಗೆ ಕೊಡಬಿಟ್ಟು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಎಲ್ಲ ಸ್ವಯಂ ಕಾರ್ಯಕರ್ತರೇ, ಹಿರಿಯರೇ, ಅಣ್ಣಂದಿರೇ, ನನ್ನ ಭಾರತ ನಶಮುಕ್ತ ಭಾರತ, ನನ್ನ ಕರ್ನಾಟಕ ನಶಮುಕ್ತ ಕರ್ನಾಟಕ, ನನ್ನ ರಾಯಚೂರು ನಶಮುಕ್ತ ರಾಯಚೂರು. ಈ ಒಂದು ಘೋಷವಾಕ್ಯಗಳನ್ನು ನೋಡಿದಾಗ ವಿಶೇಷವಾಗಿ ಅಕ್ಕನವರು ಈ ಒಂದು ವರ್ಷದ ಅವಧಿಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಮಹತ್ವದ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ. ಅವರಿಗೆ ವಿಶೇಷವಾಗಿ ತಂಬಾಕು ಸೇವನೆಯಿಂದ ತಿಂಗಳಲ್ಲಿ ಸಾವಿರಾರು ಜನ ಸಾಯ್ತಾರೆ, ತಂಬಾಕು ಸೇವನೆಯಿಂದ ವರ್ಷದಲ್ಲಿ ಲಕ್ಷಾಂತರ ಜನ ಸಾಯ್ತಾರೆ ಅಂತ ಗೊತ್ತಿದ್ದರೂ ನಾವು ಆ ಒಂದು ಕೆಟ್ಟ ಚಟಕ್ಕೆ ಹವ್ಯಾಸವಾಗಿ ರೂಢಿಸಿಕೊಂಡಿದ್ದೇವೆ. ಒಂದು ಸಮಯದಲ್ಲಿತ್ತು ಕೇವಲ ಪುರುಷರು ಮಾತ್ರ ಈ ತಂಬಾಕು ಸೇವನೆಯನ್ನು ಮಾಡ್ತಾ ಇದ್ರು ಎನ್ನುವಂಥದ್ದು.
ಇತ್ತೀಚಿನ ದಿನಗಳಲ್ಲಿ ಸಹ ತಂಬಾಕು ಸೇವನೆ ಮತ್ತು ಮದ್ಯಪಾನ ಮಾಡುವಂಥದ್ದು ಸ್ತ್ರೀಯರಲ್ಲಿ ಕಾಣ್ತೇವೆ. ಇದು ವಿಷಾದನೀಯ ಸಂಗತಿ. ಯಾಕಂದ್ರೆ ಕೋವಿಡ್-19 ಸಂದರ್ಭದಲ್ಲಿ ಲಾಕ್ಡೌನ್ ಆಗಿತ್ತು. ಆ ಲಾಕ್ಡೌನ್ ಅನ್ನ ಕ್ಲಿಯರ್ ಮಾಡಿದಾಗ ಆ ಮದ್ಯಪಾನದ ಅಂಗಡಿಯ ಸಾಲಿನಲ್ಲಿ ಕೆಲವು ಜನ ಪುರುಷರಿದ್ದರು, ಕೆಲವು ಜನ ಸ್ತ್ರೀಯರಿದ್ದರು. ಬಹಳ ನೋವು. ನಾವೆಷ್ಟು ಬುದ್ಧಿವಂತರಂದ್ರೆ ಸಿಗರೆಟ್ ಪ್ಯಾಕ್ ನಲ್ಲಿ ಬರೆದಿರ್ತಾರೆ, ನೇರವಾಗಿ ಬರೆದಿರ್ತಾರೆ ಸಂವಿಧಾನದ ಎಚ್ಚರಿಕೆ ಅಂತ ಬರೆದಿರ್ತಾರೆ. ಸಿಗರೆಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕಾರ. ಸಿಗರೆಟ್ ಓದ್ತೀವಿ, ಅದನ್ನು ಓದ್ತೀವಿ, ಸೇರ್ತೀವಿ. ಎಷ್ಟು ವಿಪರ್ಯಾಸ. ಅದಕ್ಕೆ ಕಾನೂನು ಏನು ಎಚ್ಚರ ಕೊಡಬೇಕು ಅದು ಕೊಡ್ತಾ ಇದೆ, ಆದರೆ ಅದನ್ನೇ ಪಾಲನೆ ಮಾಡಬೇಕಾದ್ದು ನಾವು. ಅಕ್ಕನವರು ಉಪನ್ಯಾಸ ಮಾಡುವಂತ ಸಂದರ್ಭದಲ್ಲಿ ನಾನು ಹಿಂದೆ ಕೂಡ್ತಿದ್ದೆ. ಯಾರು ಕೆಟ್ಟ ಚಟಗಳನ್ನು ಬಿಡ್ತೀರಿ ಕೈ ಎತ್ತಂತ ಹೇಳಿದರು. ಎಲ್ಲರೂ ಕೈ ಎತ್ತಿದರು. ಮತ್ತೆ ಒಂದು 2 ನಿಮಿಷ ಆದ್ಮೇಲೆ ಬಾಬಾನ ವಿಷಯ ಕುರಿತು ಉಪನ್ಯಾಸವನ್ನು ಮುಂದುವರಿಸಿದರು. ಬಾಬಾ ಹೇಳ್ತಾರೆ, ನಾನು ಕೈ ಎತ್ತಿದ ತಕ್ಷಣ ನೀವು ಕೈ ಎತ್ತಿರಲ್ಲ, ನೀವು ಕೈ ಎತ್ತಬೇಕಾದ್ರೆ ಮನಸ್ಪೂರ್ವಕವಾಗಿ ಕೈ ಎತ್ತಿ, ಮನಸ್ಸು ಹೇಳಿದ ಮೇಲೆ ನೀವು ಕೈ ಎತ್ತಿ. ಆಗ 10 ಜನ ಕೈ ಎತ್ತುವುದು ಕಡಿಮೆ ಇದೆ. ಮೊದಲು ಎತ್ತಿದಂತ ಸಂಖ್ಯೆಯಲ್ಲಿ ನಾನು ನೋಡಿದಾಗ 10 ಜನ ಆ ಮನಸ್ಸಿಗೆ ವಿರುದ್ಧವಾಗಿ ಎತ್ತಿಲ್ಲ ಅವರು. ಅಂದ್ರೆ ನಾವು ಮಾಡಬೇಕಾದಿಷ್ಟೇ, ಮನಸ್ಸಿಗೆ ತಕ್ಕಂತೆ ನಾವು ಇರಬೇಕು. ಮನಸ್ಸಿಗೆ ವಿರುದ್ಧವಾಗಿ ನಾನು ನಡೆಯಬಾರದು. ಇವತ್ತು ಎಷ್ಟು ಜನ ನೋಡಿ ಮದ್ಯಪಾನವನ್ನು ಸೇವನೆ ಮಾಡ್ತಾರೆ, ಎಷ್ಟು ಜನ ಹಾಳಾಗ್ತಾರೆ. ಅದಕ್ಕೊಬ್ಬ ಕವಿ ಹೇಳ್ತಾನೆ, ಮದ್ಯಪಾನವ ಮಾಡಿ ಇದ್ದುದೆಲ್ಲವ ನೀಡಿ ಬಿದ್ದು ಬರುವನ ಸದ್ದಡಿಗೆ ಸಂತಾನ ಎದ್ದು ಹೋಗುವುದು ಸರಬತ್ತೆ. ಎಂಡವನ ಕುಡಿ ಕುಡಿದು ತಂಡವರಾದ ಅರ್ಜುನು ಕಂಡವರಾದ ಜನಿದು ಬಂಡ ನುಡಿಗಳಿಗೆ ನಾಚದ ನೀಚನನ್ನು ಕಂಡು ತರುವುದು ಸರ್ವಜ್ಞ. ಸಿಂಧಿಯನ್ನು ಸೇವಕನು ಹಂದಿಯಂತಿರುವನು ಹಂದಿಗಿಂತಲೂ ಕೀಳೆಂದ ಸರ್ವಜ್ಞ. ಇವೆಲ್ಲವನ್ನು ನೋಡಿದಾಗ ನಮಗೆ ಕೆಟ್ಟ ಚಟಗಳನ್ನ ಬಿಡಬೇಕು. ಅಕ್ಕನವ್ರು ಹೇಳಿದ್ರು, ಇಂಥ ವಯಸ್ಸಾದವರಿಗೆ, ಇಂಥ ಹಿರಿಯರಿಗೆ ಯಾಕೆ ಸಂದೇಶ ಕೊಡಬೇಕಂದ್ರೆ, ನಮ್ಮ ಮನೆಯಲ್ಲಿರುವಂಥ ಮಕ್ಕಳು 18, 20, 22 ವರ್ಷದಲ್ಲಿ ಇರ್ತಾರೆ. ಮೊಬೈಲ್ ಟಿವಿಯ ಪ್ರಭಾವದಿಂದಾಗಿ ಆ ಕೆಟ್ಟ ಅಭ್ಯಾಸಗಳನ್ನ ರೂಢಿಸಿಕೊಳ್ತಾರೆ. ಅವರು ರೂಢಿಸಿಕೊಳ್ಳಬಾರದೆಂಬುದನ್ನ ನಿಮ್ಮ ಮೂಲಕ ಸಂದೇಶವನ್ನ ಆ ಮಕ್ಕಳಿಗೆ, ಆ ವಿದ್ಯಾರ್ಥಿಗಳಿಗೆ, ಆ ಯುವಕರಿಗೆ ತಲುಪಲಿರುವ ದೃಷ್ಟಿಕೋನ ಇಟ್ಟುಕೊಂಡಿರುವ ಅರ್ಥಪೂರ್ಣವಾದ ಕಾರ್ಯಕ್ರಮ. ನಮ್ಮ ಭಾರತ ದುಶ್ಚಟಗಳಿಂದ ಮುಕ್ತಿ ಹೊಂದಿದಂತ ಭಾರತ ಆಗಬೇಕಾದರೆ ಯುವಕರಲ್ಲಿ ಇದರ ಬಗ್ಗೆ ಹೆಚ್ಚು ಎಚ್ಚರಿಕೆಯನ್ನ ಮತ್ತು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದರ ಮೂಲಕ ಮುಂಬರುವ ದಿನಗಳಲ್ಲಿ ಅಕ್ಕನವರ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ಇದಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಹೆಚ್ಚು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದರ ಮೂಲಕ ಯುವಕರಲ್ಲಿ ಜಾಗೃತಿ ಮೂಡಿಸುವಂತ ಮಹತ್ವ ಕಾರ್ಯವನ್ನ ನಾವು ನೀವೆಲ್ಲರೂ ಮಾಡೋಣ ಎನ್ನುವಂತ ಮಾತನ್ನು ಹೇಳಿ, ಈ ಒಂದು ಕಾರ್ಯಕ್ರಮದಲ್ಲಿ 1-2 ವಿಷಯಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವಂತಹ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೆ ಮತ್ತು ತಮಗೂ ಆತ್ಮೀಯವಾದ ವಂದನೆ ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.